ಸಿರ್ಸಿ ನಗರದ ಎಂಇಎಸ್ ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯದ ಸಭಾಭವನದಲ್ಲಿ ಸಂವಿಧಾನದ ದಿವಸದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಭಾರತ ಜಗತ್ತಿಗೆ ಗುರುವಾಗಿ ಬೆಳೆಯಬೇಕೆಂದು ಅಭಿಪ್ರಾಯಿಸಿದರು. ನಮ್ಮ ಭಾರತ ದೇಶ ಸಾವಿರಾರು ವರ್ಷಗಳ ಕಾಲ ಗುಲಾಮಗಿರಿ ಸ್ಥಿತಿಯಲ್ಲಿತ್ತು ಎಂದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಭಾರತದ ಇತಿಹಾಸದಲ್ಲಿ ನಾವು ಪರಕೀಯರ ದಾಳಿಗೆ ತುತ್ತಾಗಿದ್ದೇವೆ. ಇಂಗ್ಲಿಷರು, ಮೊಘಲರು ಅನೇಕರನ್ನು ಮತಾಂತರಗೊಳಿಸಿದರು. ನಮ್ಮ ಅನೇಕ ವಿಶೇಷತೆಗಳಲ್ಲಿ ಏಕತೆಯನ್ನು ಕಂಡವರು ನಾವು. ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿಯಲ್ಲಿ ಬ್ರಿಟಿಷರು ಅತಿ ಹೆಚ್ಚು ಮಹಿಳೆಯರನ್ನು ಸೆರೆಯಾಳಾಗಿ ಇಟ್ಟಿದ್ದರು ಎಂದು ಹೇಳಿದರು. ಆದರೂ ಧೃತಿಗೆಡದೆ ಇಡೀ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಪರಿಶ್ರಮದಿಂದ ನಮಗೆ ಸ್ವಾತಂತ್ರ್ಯ ಪಡೆಯುವಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದರು. ನಮ್ಮ ದೇಶಕ್ಕೆ ಸಂವಿಧಾನ ಒಂದು ಇರಬೇಕು ಎಂದು 1922ರಲ್ಲಿ ಕೂಗು ಕೇಳಿ ಬಂದಿತು. ಅದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ 1929ರಲ್ಲಿ ನಿರ್ಣಯವಾಯಿತು. ನಂತರ ಡಾಕ್ಟರ್ ಅಂಬೇಡ್ಕರ್ ಅವರ ಅಗಾಧವಾದ ಪರಿಶ್ರಮದಿಂದ ಜಗತ್ತಿನಲ್ಲಿಯೇ ಅತ್ಯಂತ ವಿಸ್ತಾರವಾದ ಸಂವಿಧಾನ ನೀಡಿದ ಹೆಗ್ಗಳಿಕೆ ಮತ್ತು ಅವರಿಗೆ ನಾವೆಲ್ಲರೂ ಕೃತಜ್ಞರಾಗಿರಬೇಕು ಎಂದು ಹೇಳಿದರು. ಅಲ್ಲದೆ ಡಾಕ್ಟರ್ ಅಂಬೇಡ್ಕರ್ ಅವರು ಜಗತ್ತಿನ ಎಲ್ಲ ದೇಶಗಳಲ್ಲಿ ಅಧ್ಯಯನ ನಡೆಸಿ ನಮ್ಮ ಭಾರತಕ್ಕೆ ಒಂದು ಜೀವಂತವಿರುವ ಸಂವಿಧಾನ ನಮಗೆ ನೀಡಿದ್ದಾರೆ ಎಂದು ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನನ್ನ ದೇಶದ ಜನ ನನ್ನಂತೆ ಇನ್ನೊಬ್ಬರ ಕಪಿಮುಷ್ಟಿಗೆ ಸಿಲುಕಿ ಕಷ್ಟದ ದಿನಗಳನ್ನು ನಾನು ಅನುಭವಿಸಿದ್ದೇನೆ. ಅಂಥ ಕಷ್ಟದ ಜೀವನವನ್ನು ಮುಂದಿನ ದಿನಗಳಲ್ಲಿ ನನ್ನ ದೇಶದ ಜನರು ಯಾವತ್ತೂ ಅಂಥ ಕಷ್ಟದ ದಿನಗಳನ್ನು ಅನುಭವಿಸಬಾರದು ಮತ್ತು ಭಾರತೀಯರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಜಾತ್ಯತೀತವಾಗಿ ಸಮಾನತೆ ಭ್ರಾತೃತ್ವದಿಂದ ಮಹಿಳೆಯರಿಗೆ, ಮಕ್ಕಳಿಗೆ ಪ್ರಾಧಾನ್ಯತೆ ನೀಡಬೇಕು ಎಂದು ನಮಗೆ ಸಂವಿಧಾನ ನೀಡಿದರು. ಅಲ್ಲದೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಜಗತ್ತಿಗೆ ಸಂವಿಧಾನ ಯಾವ ರೀತಿ ಇರಬೇಕೆಂದು ಅಡಗಲನ್ನು ಹಾಕಿಕೊಟ್ಟ ಮಹಾನ್ ನಾಯಕ ಅವರನ್ನು ನಾವು ಈ ದಿನ ಸ್ಮರಿಸಬೇಕು ಎಂದು ಹೇಳಿದರು. ಆದುದರಿಂದ ಮೊಟ್ಟಮೊದಲ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತಕ್ಕೆ ಬಂದ ನಂತರ ಸಂವಿಧಾನ ದಿನವಾಗಿ ನವೆಂಬರ್ 26ರಂದು ಇಡೀ ದೇಶದಲ್ಲಿ ಆಚರಿಸಲು ಸಾಧ್ಯವಾಗಿದೆ. ಇದರ ಉದ್ದೇಶ ನಮ್ಮ ಸಂವಿಧಾನ ನೆನಪು ಮತ್ತು ನಮ್ಮನ್ನು ನಾವು ಸಂವಿಧಾನಕ್ಕೆ ಅರ್ಪಿಸಿಕೊಂಡ ದಿನ ಸದಾ ನಮ್ಮೆಲ್ಲರ ಮನದಲ್ಲಿ ಉಳಿಯಲಿ ಎಂದು ಪ್ರಧಾನಿಯವರು ಆಶಯವಾಗಿದೆ ಎಂದರು. ಈ ಸಂವಿಧಾನವನ್ನು ಈ ಹಿಂದೆ ಯಾವ ರೀತಿ ಕೆಲವರು ಉಪಯೋಗಿಸಿಕೊಂಡಿದ್ದಾರೆ ಎಂಬುದು ನಿಮಗೆ ತಿಳಿದಿರುವ ವಿಷಯವಾಗಿದೆ ಎಂದು ಅದು ಬೇರೆ ಸಂಗತಿ ಎಂದರು. ಎಲ್ಲರಿಗೂ ನಮ್ಮ ಸಂವಿಧಾನದ ಅಡಿಯಲ್ಲಿ ಅನುಚ್ಛೇದ 51A ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಆದರೆ ನಾವು ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮರೆತು ಹೋಗಿದ್ದೇವೆ. ಹಾಗಾಗಬಾರದು. ಹಾಗಾದರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯಾಗುತ್ತದೆ ಎಂದು ಹೇಳಿದರು. ಅಲ್ಲದೆ ಮೊದಲು ನಮಗೆ ದೇಶ ಮುಖ್ಯ. ದೇಶದ ಹಿತ ಕಾಪಾಡುವುದನ್ನು ಮೊದಲು ನಾವು ಕಲಿಯಬೇಕು. ಹಾಗಾದಾಗ ಮಾತ್ರ ನಮ್ಮ ಕೀರ್ತಿ ಪತಾಕೆಯನ್ನು ಜಗತ್ತಿನಲ್ಲಿ ಹಾರಿಸಬಹುದು. ಜಾತ್ಯತೀತವಾಗಿ ಎಲ್ಲರಲ್ಲಿಯೂ ದೇಶ ಮೊದಲು ಎಂಬ ಮನಸ್ಥಿತಿ ಮೂಡಿದಾಗ ಮಾತ್ರ ಭಾರತ ಉನ್ನತ ಸ್ಥಾನದಲ್ಲಿ ಇರಲು ಸಾಧ್ಯ ಎಂದರು. ಇದುವರೆಗೆ ಜನ ಸಾಮಾನ್ಯರಿಗಾಗಿ ನಮ್ಮ ದೇಶದಲ್ಲಿ ಕಾಮನ್ ಸಿವಿಲ್ ಕೋರ್ಟ್ ಜಾರಿಗೆ ತರಲು ಸಾಧ್ಯವಾಗಿಲ್ಲ. ಇಂಥ ಅನೇಕ ಸಮಸ್ಯೆಗಳು ಇನ್ನೂ ದೇಶದಲ್ಲಿ ಇದೆ. ನಾವು ಅಖಂಡತೆಯಲ್ಲಿ ಏಕತೆಯನ್ನು ಕಾಣಬೇಕು. ಭಾರತ ಜಗತ್ತಿಗೆ ಗುರುವಾಗಿ ಬೆಳೆಯಬೇಕು ಎಂದು ಹೇಳಿದರು. ಕೇವಲ ಲಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸೀಮಿತವಾಗಬೇಕಾದಂತಹ ಕಾರ್ಯಕ್ರಮ ಅಲ್ಲ ಇದು. ಆ ಓದ್ತಾ ಇರೋರಿಗೆ ನಮಗೆ ಒಂದು ಕಲ್ಪನೆ ಆದರೂ ಇದೆ. ಆದರೆ ಲಾ ಓದದೇ ಇರುವಂತಹ ಎಷ್ಟೋ ವಿದ್ಯಾರ್ಥಿಗಳು, ನಮ್ಮ ಹಾಗೆ ನಮ್ಮ ವಯಸ್ಸಿನ ಮನಸ್ಥಿತಿಯ ವಿದ್ಯಾರ್ಥಿಗಳು ನಮ್ಮ ಸಂವಿಧಾನದ ಬಗ್ಗೆ ತಿಳ್ಕೊಳ್ಬೇಕು. ಇದರ ವಿಶೇಷತೆಗಳನ್ನ ಮನವರಿಕೆ ಮಾಡ್ಕೊಳ್ಬೇಕು, ಮನನ ಮಾಡಬೇಕು. ಆ ರೀತಿಯ ಕಾರ್ಯಕ್ರಮಗಳು ಬರೋ ದಿನಗಳಲ್ಲಿ ಸಂಘಟಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಲಾ ವಿದ್ಯಾರ್ಥಿಗಳಿಗೆ ಸೀಮಿತ ಆದರೆ ನಮ್ಗಷ್ಟು ಸೀಮಿತ ಆಗತ್ತೆ. ಆದರೆ ಈ ಸಂವಿಧಾನದ ರಚನೆ ಮತ್ತು ಅದರ ಪ್ರಾಮುಖ್ಯತೆ, ಅದರೆಲ್ಲ ಹಿನ್ನೆಲೆ ಇದೆಯಲ್ಲ, ಇವತ್ತಿನ ತನಕ ಅದು ನಮ್ಮ ದೇಶವನ್ನ ಹೀಗೆ ರಕ್ಷಿಸಿಕೊಂಡು ಬಂದಿರೋದು ಕೊಡುಗೆ ಇದೆಯಲ್ಲ, ಅದು ನಮ್ಮ ಯುವ ಸಮುದಾಯಕ್ಕೆ ಪ್ರಭಾವಿಯಾಗಿ ತಲುಪಬೇಕು. ಆ ಹಿನ್ನೆಲೆಯಲ್ಲಿ ನಾನು ಈ ಕೆಲವು ಮಾತನ್ನ ನಿಮ್ಮ ಹತ್ರ ಹೇಳೋದಕ್ಕೆ ಬಯಸಿದೆ. ನನಗೆ ಇವತ್ತು ಶ್ರೀಯುತ ಪ್ರೊಫೆಸರ್ ಪ್ರಮಾತ್ ಅಡಿಗ ಅವರು ಮಾತನಾಡುವಾಗ ಅದರೆಲ್ಲ ವಿವರಣೆಗಳನ್ನ ಪ್ರಾಸ್ತಾವಿಕವಾಗಿ ಬಹಳ ವೇಗವಾಗಿ ಹೇಳಿದ್ದಾರೆ. ಅದು ನಿಮ್ಗೂ ಯಾರಿಗೆ ಅದ್ರ ಬಗ್ಗೆ ಗೊತ್ತಿದೆಯೋ ನಮ್ಗೆಲ್ಲ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರಥಮ್ ಅಡಿಗ್, ನವೆಂಬರ್ 26, 1949ರಂದು ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದಿತ್ತು. ಇದನ್ನು ಸಿದ್ಧಪಡಿಸಲು ನಮ್ಮ ಮಹನೀಯರು 7 ಜನರ ಒಂದು ಡ್ರಾಫ್ಟಿಂಗ್ ಕಮಿಟಿಯಿಂದ ಒಂದು ಕರಡು ಪ್ರತಿಯನ್ನು ರಚನೆ ಮಾಡಲು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸಮಯಾವಕಾಶ ತೆಗೆದುಕೊಂಡು ಅದರಲ್ಲಿ ಕೇವಲ 16 ಪರಿಶೀಲನೆಗಳನ್ನು ಸೇರಿಸಿ ಸಂವಿಧಾನದ ರಚನೆ ಮಾಡಿದರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಂಇಎಸ್ ಸಂಸ್ಥೆಯ ಅಧ್ಯಕ್ಷರಾದ GM ಹೆಗಡೆ, ಮೂಳುಕೊಂಡ ನರೇಂದ್ರ ಹೆಗಡೆ, SV ಭಟ್, ಪ್ರಾಚಾರ್ಯ ಅಶ್ವತ್ಥ ಭಟ್ಕಳ, ಬಿಜೆಪಿ ಗ್ರಾಮೀಣ ಮಂಡಲಾಧ್ಯಕ್ಷೆ ಉಷಾ ಹರಗಡೆ, ಹಾಲಪ್ಪ ಜಕ್ಕಣ್ಣನವರ್ ಮತ್ತು ಕಾನೂನು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.